ಹಾಂ ಸರ್, ಅಗೋರಿಗೆ ಹೇಳಿದ್ರಲ್ಲ, ಆ ಅಗೋರಿಗೆ ಹೇಳಿದ್ರಂತ ಉತ್ಸವ ಇದೇ ಮೂಲ ಸ್ಥಾನ. ಎರಡು ಮರ ತಾನಾಗಿ ಸೃಷ್ಟಿಗೊಂಡಿದೆ. ಯಾರು ಕಾಯುತ್ತಿಲ್ಲ, ಯಾರೋ ಗಿಡನ ಬಿಟ್ಟಿಲ್ಲ, ಯಾವುದೂ ಇಲ್ಲ. ಅಲ್ಲಿ ಕೂತಿದ ತಕ್ಷಣ ನಮ್ಗೆ ಗೊತ್ತಿಲ್ಲ ತರ ಅನುಭವ ಆಗಿದೆ ಸರ್. ಸರ್, ಇದು ಮೂಲ ಸ್ಥಾನ ಆಗ್ಲೇ ಹೇಳಿದ್ನಲ್ಲ, ಅಗೋರಿಗಳೊಬ್ರು ಈ ಥರ ಉತ್ತೈದೆ ನಿಂತ ಹೇಳ್ದಿಲ್ಲ ಅಂತ. ಇದೇ ಮೂಲ ಸ್ಥಾನ ಸರ್. ಇದು ಈ ಮೂಲ ಸ್ಥಾನದಲ್ಲಿ ಈ ತೆಂಗಿನ ಮರಗಳು ತಾನಾಗಿ ಸೃಷ್ಟಿಗೊಂಡಿದೆ. ಅಲ್ಲೊಂದಿತ್ತು, ಆ ಹಸುಗಳ ಮೇದು ಹೋಗಿದೆ. ಈ ಎರಡು ಮರ ತಾನಾಗಿ ಸೃಷ್ಟಿಗೊಂಡಿದೆ. ಯಾರು ಕಾಯಿಟ್ಟಿಲ್ಲ, ಯಾರೋ ಗಿಡನ ನೆಟ್ಟಿಲ್ಲ, ಯಾವುದೂ ಇಲ್ಲ. ಇಲ್ಲಿ ತಾನಾಗೆ ಗಿಡಗಳು ಸೃಷ್ಟಿಗೊಂಡಿದೆ. ಅದು ಸೃಷ್ಟಿಯ ಮೂಲ ಅಂತಾರಲ್ಲ, ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಹಾಂ ಸರ್, ಇದೇ ಗೊತ್ತೆ ಸರ್. ಹಾಂ ಸರ್, ಅಗೋರಿಗಳು ಹೇಳಿದ್ರಲ್ಲ, ಆ ಅಗೋರಿಗಳು ಹೇಳಿದ್ರಂತ ಉತ್ತ ಇದೇ ಮೂಲ ಸ್ಥಾನ. ಇಲ್ಲಿ ನಾವು ಪೂಜೆ ಶುರು ಮಾಡಿದಾಗ ಅಮ್ಮ ನಮಗೆ ತಿಳಿಸ್ಕೊಟ್ಟಿದ್ದು ಪೂಜೆ ಮಾಡಿ ಅಂತ. ಆಮೇಲೆ ಈಗ ಇದು ಟೆಂಪ್ರವರಿ ಸ್ಥಳ. ಇದು ಇನ್ನು ಪ್ರತಿಷ್ಠಾಪನೆ ಮಾಡಿ 10 ವರ್ಷ ಆಯ್ತು ಅಮ್ಮ ತಂದಿಟ್ಟು, ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ. ಆಗಲೇ ಇಷ್ಟು ಪವರ್ಫುಲ್ಲಾಗಿ ಬಂದಂಥ ಭಕ್ತರುಗಳಿಗೆ ಎಲ್ಲನೂ ಪರಿಹಾರ ಮಾಡಿಕೊಡಿಸ್ತಿದ್ದಾರೆ. ಪ್ರತಿಷ್ಠಾಪನೆ ದೇವಸ್ಥಾನ ಇಲ್ಲಿ ಹೊಲದಲ್ಲೇ, ಸ್ವಂತ ಹೊಲದ ಇದೆ ನಮಗೆ, 1 ಕಲೆಕ್ಟ್ರೆ, ಅದರಲ್ಲೇ ಕಟ್ಸ್ಬೇಕಂತ. ಈಗ ದೇವತೆಗಳೆಲ್ಲ ತಂದು ಅಮ್ಮನವ್ರಿಗೆ ಪೂಜೆಗಳು, ದೇವತೆಗಳಂದ್ರೆ ಹೆಣ್ಣು ದೇವರುಗಳು, ಗಂಡು ದೇವರು ಎಲ್ಲರೂ ತಂದು ಅಲ್ಲಿ ಅಮ್ಮ ಎಷ್ಟು ಜನ ದೇವ್ರುಗಳು ಹೇಳ್ತಾರೆ ಅಷ್ಟು ಜನ ತಂದು, ಅದು 10 ಆಗ್ಬೋದು, 20 ಆಗ್ಬೋದು, 50 ಆಗ್ಬೋದು, 108 ಆಗ್ಬೋದು, ಹೇಳೋಕ್ಕಾಗಲ್ಲ. ಆ ಎಲ್ಲ ದೇವತೆಗಳು ತಂದು ಇಲ್ಲಿ ಅಷ್ಟಮ ಕೊಟ್ಟು, ಅವ್ರಿಗೆ ಪೂಜೆ ಪುನಸ್ಕಾರಗಳು ಕೊಟ್ಟು, ಅವ್ರಿಗೆ ಊಟ ನೈವೇದ್ಯ ಇಟ್ಟು ಎಲ್ಲರಿಗೂ ಪ್ರತಿ ವರ್ಷ. ಹಾಗಾಗಿ ಇನ್ನು ಈಗ ಅಮ್ಮ ದೇವಸ್ಥಾನಕ್ಕೋಸ್ಕರ ಇನ್ನೂ ಸಮಯ ಕೊಟ್ಟಿಲ್ಲ. ಈಗ ಭೂಮಿ ಪೂಜೆ ಬಂದು ಆಷಾಢ ಮಾಸದಲ್ಲಿ ನಡೆದು ಭೂಮಿ ಪೂಜೆ. ಇನ್ನು ಅಲ್ಲಿ ಅಮ್ಮ ಪಾಯದ ಪೂಜೆ ಮಾಡಿಸ್ಕೊಳಕ್ಕೆ ಇನ್ನೂ ಸಮಯ ಕೊಟ್ಟಿಲ್ಲ. ಆ ಸಮಯ ಕೊಟ್ಟರೆ ಖಂಡಿತ ಅಮ್ಮ 30 ದಿವಸನೇ ನೆರವೇರುತ್ತೆ ಸರ್. ಮಾರಕಟ್ಟೆ ಬರ್ತಿರೋದು. ಏನಂತಂದರೆ ತುಂಬ ಅದೇ ಹತ್ತತ್ರ 1 ವರ್ಷ ಆಯ್ತಾ ಬಂತು ನಾನು ಈ ಸನ್ನಿಧಾನಕ್ಕೆ ಬಂದು. ಈಗ ಯೂಟ್ಯೂಬ್ ಚಾನಲ್ ನೋಡಿ ನಾನು ಫಸ್ಟ್ ಬಂದಿದ್ದು ದೇವಸ್ಥಾನಕ್ಕೆ. ಬಂದಾಗಿಂದ ಇಲ್ಲಿವರೆಗೂ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಆಗಿದೆ. ನಾನು ಏನು ಅಂದ್ಕೊಂಡಿನೋ ಅದೆಲ್ಲ ಕೆಲಸನೂ ನನ್ನ ಕೈ ಕೊಡ್ತಿದೆ. ಮತ್ತು ಅಮ್ಮನವರ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ನಡೀತಾ ಇರೋದ್ರಿಂದ ಇನ್ನೊಂದೇನೆಂದರೆ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ವಿಗ್ರಹಗಳನ್ನ ಮುಟ್ಟಕ್ಕೆ ಬಿಡೋದಿಲ್ಲ ಮತ್ತು ಅಭಿಷೇಕಕ್ಕೆ ನಮಗೆ ದಾರಿ ಮಾಡಿಕೊಡೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬಂದು ಅಭಿಷೇಕನ ಮೊದಲ ಬಾರಿಗೆ ನಮ್ಮ ಒಂದು ಭಾರತ ಖಂಡದಲ್ಲೇ ಮೊದಲ ಬಾರಿಗೆ ಅಭಿಷೇಕ ಮಾಡೋದಕ್ಕೆ, ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ಅಂತ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಂಥ ದೇವಸ್ಥಾನ ಅಂದರೆ ಇದು ಒಂದೇನೆ. ಆಮೇಲೆ ತುಂಬ ಖುಷಿಯಾಗಿ ಹೇಳೋವಂಥದ್ದು ಏನಂತಂದರೆ ಏನು ಅಂದ್ಕೊಂಡ್ರು ಅಂದರೆ ಯಾರೋ ಬಂದು ನಮ್ಮ ಮುಂದೆ ಕೂತು ನಮ್ಗೆ ಏನೋ ಪರಿಹಾರಕ್ಕೆ ದಾರಿ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ಇಲ್ಲೇನಿಲ್ಲ. ನಾವೇ ಕೂತು ಅಮ್ಮನವ್ರ ಪ್ರಶ್ನೆಗಳನ್ನ ಹಾಕ್ಬೋದು. ಅಮ್ಮನವರು ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾರೆ.
ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಏನು ಅಮ್ಮನವರು ಮೆರವಣಿಗೆ ಹೊರಟಾಗ ಏನು ತೋರಿಸ್ತಾರೆ ಸರಿ ತಪ್ಪುಗಳನ್ನ ಅದರಂತೆ ಪಾಲಿಸಿದ್ರೆ ನಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾಲ್ವ್ ಮಾಡ್ಕೊಬೋದು. ತುಂಬ ಖುಷಿಯಾಗುತ್ತೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ. ಮತ್ತು ಪ್ರತಿ ಸಲ ಬಂದಾಗಲೂ ಅಷ್ಟೇ ನನಗೇನೋ ಒಂಥರ ಬೆಸ್ಟ್ ಫೀಲಿಂಗ್ ಮತ್ತು ಪಾಸಿಟಿವ್ ವೈಬ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ಸಲ ಬಂದಾಗ್ಲೂ ನಾನು ಎಷ್ಟೇ ನೋವುಗಳಿದ್ರೂ ಈ ಕ್ಷೇತ್ರದಲ್ಲಿ ತುಂಬ ತುಂಬ ಮೈಂಡು ರಿಫ್ರೆಶ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ಇಲ್ಲಿಂದ ಬಂದ್ವಿ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟೊಂದು ಖುಷಿ ಕೊಡುತ್ತೆ ಈ ಕ್ಷೇತ್ರ ನಮಗೆ. ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಕ್ಷೇತ್ರ ನನಗೆ ಒಂದು ದಾರಿ ಮಾಡುತ್ತೆ, ನನ್ನ ಜೀವನದಲ್ಲಿ ಸಂತೋಷ ಸುಖ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳಿ ಎಲ್ರಿಗೂ ಹೇಳೋದೇನಂತಂದರೆ ಮನಸ್ಫೂರ್ತಿಯಾಗಿ ನಂಬಿ ಮನಸ್ಫೂರ್ತಿಯಾಗಿ ಬಂದು ಅಮ್ಮನವ್ರ ಸೇವೆಯಲ್ಲಿ ಪಾಲ್ಗೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತವಾಗೂ ಅಮ್ಮನವರು ಕೈ ಹಿಡಿತಾರೆ, ಪ್ರತಿ ಕ್ಷಣ ಅಮ್ಮನವರು ಕೈ ಹಿಡಿದು ನಡೆಸ್ತಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಸ್ವಾಮಿ ಕೊಡ್ತಾರೆ ಎಲ್ಲ ಹಾಕ್ಬಿಡ್ರಿ ಇಗ್ರಿ ಕೆಲ್ಕ ಕೈ ಸೈಡ್ಗೆ ಹೋಗ್ರಿ ಸೈಡ್ಗೆ ಹೋಗ್ರಿ ಒಂದ್ ಸ್ವಲ್ಪ ಸೈಡ್ಗೆ ಹೋಗ್ರಿ ಸೈಡ್ಗೆ ಹೋಗಿ ಸೈಡ್ಗೆ ಹೋಗಿ ನನ್ನ ಹೆಸರು ಕೋಮಲ ಅಂತ. ನಾವು ಬೆಂಗಳೂರಿಂದ ಬರ್ತಾ ಇದ್ವಿ. ಇದು ಫಸ್ಟ್ ಟೈಮು ಫೇಸ್ಬುಕ್ ಮುಖಾಂತರ ನೋಡ್ಕೊಂಡು ನಾವು ಬಂದಿದ್ದೀವಿ. ಏನೋ ಅಮ್ಮನ ಹತ್ರ ಶಕ್ತಿ ಇದೆ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ರು, ನಂಬಿಕೆ ಮೇಲೆ ಬಂದಿದ್ದೀವಿ ಇಲ್ಲಿ. ನಾನು ಹೊರಗಡೆ ಹೋಗಿದ್ದೆ, ನನ್ಗೆ ಅನುಭವ ಪರವಾಗಿಲ್ಲ ಅನ್ಸಿದೆ, ಅದಕ್ಕೆ ನಂಬಿ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಹೌದು ಹೌದು ಸರ್, ಹೌದು. ಇಲ್ಲ ನಿಜ ಸರ್, ಖಂಡಿತ ನಿಜ. ಅದು ಅನುಭವ ಆಗಿದೆ. ಅಲ್ಲಿ ಕೂತಿದ ತಕ್ಷಣ ನಮ್ಗೆ ಗೊತ್ತಿಲ್ಲದ ತರ ಅನುಭವ ಆಗಿದೆ ಸರ್. ನಿಮ್ ಸಮಸ್ಯೆ ನೀವೇ ಹೇಳ್ತೀರಾ? ಹೌದು ಹೌದು. ಪರಿಹಾರನೂ ನೀವೇ ಹೇಳ್ತೀರಾ?
ಆ ಪರಿಹಾರನ ನಮ್ಗೆ ಅಮ್ಮನ್ ತೋರ್ಸ್ಕೊಡ್ತಾರೆ. ಹೌದು, ನಾವ್ ಅನ್ಕೊಂಡಿದ್ರಕ್ಕಿಂತ ಅದು ಬೇರೆದೇ ಬಂದಿದೆ ಸರ್. ಹೌದು ಸರ್, ಸ್ಯಾಟಿಸ್ಫೈ ಆಗಿದೆ. ಬಂದಿದ್ದಕ್ಕೂ ಪರವಾಗಿಲ್ಲ. ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬಂದಿರೋದಕ್ಕೆ ಅದು ಕಣ್ಮುಂದೆ ಕಾಣಿಸ್ಕೊಂಡಿದೆ. ಪರಿಹಾರ ಅಂದ್ರೆ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನ ಹೇಳಿಲ್ಲ, ಆತರ ಏನು ಹೇಳಿಲ್ಲ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಸರ್. ನನ್ನ ಹೆಸರು ರಾಘವೇಂದ್ರ ಅಂತ. ದೇವ್ರ ನಾನು ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿಕೊಂಡು ನಾವು ಬಂದಿದ್ದೀವಿ. ಒಂದು ಏನೋ ವೈಬ್ರೇಷನ್ ಥರ ಆಗ್ತಾ ಇದೆ ಈ ದೇವಸ್ಥಾನಕ್ಕೆ ಬಂದಾಗ. ಸೊ ಏನಂದರೆ ನಾನು ತ್ರಿಶೂಲ ಹಿಡ್ದಿಲ್ಲ, ನಮ್ಮ ವೈಫು ಹಿಡ್ದಿದ್ರು. ಸೊ ಅವ್ರಿಗೆ ಒಂಥರ ಹೊಸ ಅನುಭವ ಆಯಿತು. ಸೊ ಬೇರೆ ಥರನೇ ಅವ್ರಿಗೇನೋ ಪ್ರಪಂಚಕ್ಕೂ ಕರ್ಕೊಂಡೋಗಿ ಏನೇನು ಆಗಿದೆ ಏನು ಅಂತ ತೋರಿಸಿದೆ. ಸೊ ಅದಕ್ಕೇನು ಪರಿಹಾರ ಕೊಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಪರಿಹಾರ ನೋಡಿಕೊಂಡು ಮುಂದೆ ಇದೇ ದೇವಸ್ಥಾನಕ್ಕೆ ಬರೋಣ ಅಂತಿದ್ದೀವಿ. ದೊಡ್ಡಮ್ಮ ಮತ್ತೆ ನಾಡಮಾರಮ್ಮನವರು ಹೆಸರು ರವಿ ಅನ್ನೋರ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ, ಅವ್ರ ಕಡೆಯಿಂದ ಒಳ್ಳೇದಾಗುತ್ತೆ ಅಂದ್ರೆ. ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್. ಈ ವರ್ಷದಲ್ಲೇ ಹಾಕಿ ಆಗುತ್ತಂದ್ರೆ ಬಲಗಡೆ ಕೊಡಮ್ಮ, ಆಗಲ್ಲ ಲೇಟ್ ಆಗುತ್ತೆ ಅಂದ್ರೆ ಎಡಗಡೆ ಕೊಡು.